ಬದ್ರಿನಾರಾಯಣನ ಮಂದಿರವನ್ನು ದಾಟಿ ಮುಂದೆ ಸ್ವಲ್ಪ ದೂರ ಹೋದರೆ ಅಲ್ಲಿ ವ್ಯಾಸತೀರ್ಥವಿದೆ. ಬಳಿಯಲ್ಲಿಯೇ ದೊಡ್ಡ ಗುಹೆಯೊಂದಿದೆ. ಇದೇ ವ್ಯಾಸ ಆಶ್ರಮ. ಮಹರ್ಷಿ ವೇದವ್ಯಾಸರು ಈ ಆಶ್ರಮದಲ್ಲಿಯೇ ಇದ್ದುಕೊಂಡು ಮಹಾಭಾರತವನ್ನು ರಚಿಸಿದ್ದರೆಂದು ಪ್ರತೀತಿ. ವ್ಯಾಸ ಆಶ್ರಮವೆಂದು ಹೆಸರುಗೊಂಡಿರುವ ಗುಹೆಯ ಮುಂದೆ ಎಡಬಲ ಪಾರ್ಶ್ವಗಳಲ್ಲಿ ಗಣೇಶ ಮತ್ತು ಸರಸ್ವತಿ ಮಂದಿರಗಳಿವೆ. ವ್ಯಾಸರು ಮಹಾಭಾರತವನ್ನು ರಚಿಸತೊಡಗಿದಾಗ ದೀಪಾಕಾರನಾಗಿದ್ದ ಗಣೇಶನು ವ್ಯಾಸರು ಹೇಳುತ್ತಿದ್ದ ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡು ಬರೆಯುತ್ತಿದ್ದನೇ ಇಲ್ಲವೇ ಎಂಬುದನ್ನು ಅರಿಯಲು ಸಾಕ್ಷಾತ್ ಸರಸ್ವತಿಯೇ ಎದುರಿಗೆ ಉಪಸ್ಥಿತಳಾಗಿದ್ದಳೆಂಬುದಕ್ಕೆ ಸಾಕ್ಷಿ ಎಂಬಂತೆ ಈ ಮಂದಿರಗಳು ನೆಲೆಗೊಂಡಿವೆ. ವ್ಯಾಸ ಆಶ್ರಮದ ಬಳಿಯಲ್ಲಿಯೇ ಅಲಕನಂದ ಮತ್ತು ಕೇಶವಗಂಗಾ ನದಿಗಳ ಸಂಗಮವಿದೆ. ಈ ಸಂಗಮ ಸ್ಥಾನವೇ ಕೇಶವಪ್ರಯಾಗ. 4 ಕಡೆಗಳಲ್ಲಿ ಹಿಮದಿಂದ ಮೃದುವಾದ ಪರ್ವತ ಪಂಕ್ತಿಗಳ ನೋಟ, ಅವುಗಳನ್ನು ಬಳಸಿಕೊಂಡು ಹರಿಯುತ್ತಿರುವ ಅಲಕನಂದಾ ನದಿ, ಆ ನದಿಯ ಜುಳುಜುಳು ನಿನಾದ, ಹಿತಕರವಾದ ಹವೆ, ಆಶ್ರಮದಲ್ಲಿ ನೆಲೆಸಿದ್ದ ಮನೋಹರವಾದ ವಾತಾವರಣ ಇವುಗಳು ಆಚಾರ್ಯರಿಗೆ ಮತ್ತಷ್ಟು ಸ್ಫೂರ್ತಿಯನ್ನು ನೀಡಿದ್ದವು. ಉಲ್ಲಾಸಭರಿತವಾದ ಆಚಾರ್ಯರ ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳಿಗೆ ವಿಶಾಲವಾದ ವ್ಯಾಖ್ಯಾನಗಳನ್ನು ರಚಿಸಿದರು. ಆಗ ಅವರ ವಯಸ್ಸು ಕೇವಲ 16 ವರ್ಷಗಳು ಮಾತ್ರ. ಆಚಾರ್ಯರು ಭಾಷೆಗಳನ್ನು ರಚಿಸುತ್ತಿದ್ದಂತೆಯೇ ಶಿಷ್ಯರಿಗೆ ಅವುಗಳ ಉಪದೇಶವನ್ನು ಮಾಡುತ್ತಿದ್ದರು. ಆಚಾರ್ಯರ ಶಿಷ್ಯರ ಪೈಕಿ ಪ್ರಮುಖರೆನಿಸಿದ್ದ ಸನಂದನರ ರೀತಿಯಲ್ಲಿ ಒಂದು ವೈಶಿಷ್ಟ್ಯವಿತ್ತು. ಆಚಾರ್ಯರ ಉಪದೇಶಗಳನ್ನು ಶ್ರದ್ಧೆಯಿಂದ ಆಲಿಸಿ ಅಧ್ಯಯನ ಮಾಡುತ್ತಿದ್ದುದಷ್ಟೇ ಅಲ್ಲದೆ ಗುರುಶುಶ್ರೂಷೆಯ ಜವಾಬ್ದಾರಿಯನ್ನೂ ಅವರೇ ಹೊತ್ತಿದ್ದರು. ಒಂದು ದಿನ ಆಚಾರ್ಯರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಆ ಸ್ಥಳಕ್ಕೆ ಸ್ವಲ್ಪ ದೂರದಲ್ಲಿದ್ದ ಸೇತುವೆಯ ಮೂಲಕ ಹೊರಟು ಸನಂದನರು ಎದುರು ದಂಡೆಗೆ ಬಂದು ಆಚಾರ್ಯರ ವಸ್ತ್ರಗಳನ್ನು ಒಗೆದು ಮಡಿ ಮಾಡುತ್ತಿದ್ದರು. ಸನಂದರು ಎದುರು ದಂಡೆಯಲ್ಲಿದ್ದ ವಿಚಾರ ಆಚಾರ್ಯರಿಗೆ ತಿಳಿಯದು. ತಮ್ಮ ಸ್ನಾನ ಮುಗಿದೊಡನೆ ಸನಂದನ ಸನಂದನ ಎಂದು ಗಟ್ಟಿಯಾಗಿ ಕೂಗಿದರು. ಎದುರು ದಂಡೆಯಲ್ಲಿದ್ದ ಸನಂದನರಿಗೆ ಈ ಕೂಗು ಕೇಳಿಸಿತು. ಗುರುಗಳು ಕೂಗುತ್ತಿದ್ದಾರೆ, ಬೇಗ ಹೋಗಬೇಕು, ಅವರಿಗೆ ವಸ್ತ್ರಗಳನ್ನು ಕೊಡಬೇಕು ಎಂಬ ವಿಷಯ ಒಂದೇ ಅವರ ಗಮನದಲ್ಲಿದ್ದಿದ್ದು. ಸೇತುವೆಯ ಮೂಲಕ ಹೊರಟು ಎದುರು ದಂಡೆಯಲ್ಲಿರುವ ಗುರುಗಳ ಬಳಿಗೆ ಹೋಗಬೇಕೆಂಬ ಅಂಶ ಅವರಿಗೆ ಮರೆತು ಹೋಗಿತ್ತು. ಎದುರಿಗೆ ತುಂಬ ಪ್ರವಾಹದ ನದಿ ಹರಿಯುತ್ತಿದ್ದು ಅವರ ಗಮನಕ್ಕೆ ಬರಲಿಲ್ಲ. ಗುರುಸೇವೆ ಮಾಡಬೇಕೆಂಬ ವಿಚಾರ ಒಂದೇ ಅವರ ಚಿತ್ತದಲ್ಲಿ ತುಂಬಿ ಹೋಗಿತ್ತು. ಬಳಸು ಮಾರ್ಗ ಬಿಟ್ಟು ನೇರವಾದ ಮಾರ್ಗವನ್ನೇ ಹಿಡಿದು ಹೊರಟರು. ಹರಿಯುತ್ತಿದ್ದ ನದಿಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಬಂದರು. ಅವರ ಗುರುಭಕ್ತಿಗೆ ಮೆಚ್ಚಿದ ಗಂಗಾಮಾತೆ ಅವರು ಹೆಜ್ಜೆಗಳನ್ನಿಡುವ ಸ್ಥಳಗಳಲ್ಲಿ ಒಂದೊಂದು ಕಮಲದ ಹೂವನ್ನು ಇಡುತ್ತಾ ಬಂದಳು. ತಾವು ನೀರಿನ ಮೇಲೆ ನಡೆದು ಬರುತ್ತಿರುವಾಗಲೇ ಕಾಲಿನ ಬುಡದಲ್ಲಿ ಕಮಲದ ಹೂ ಇರುವುದಾಗಲಿ ಯಾವುದರ ಅರಿವು ಸನಂದನರಿಗೆ ಇರಲಿಲ್ಲ. ನಿರಾಯಾಸವಾಗಿ ಹೊರಟು ಗುರುಗಳನ್ನು ಸಮೀಪಿಸಿದುದೊಂದೇ ಅವರಿಗೆ ತಿಳಿದಿದ್ದು.
ಯಾವ ವಿಷಯವೂ ನಡೆಯಲೇ ಎಂಬಂತೆ ಗುರುಗಳ ಬಳಿಗೆ ಹೋಗಿ ಮಡಿ ವಸ್ತ್ರಗಳನ್ನು ಕೊಟ್ಟರು. ಸನಂದನರು ನಡೆದು ಬಂದ ರೀತಿಯನ್ನು, ಅವರ ಭಕ್ತಿ ಶ್ರದ್ಧೆಗಳನ್ನು ಆಚಾರ್ಯರು ಪ್ರತ್ಯಕ್ಷವಾಗಿ ಕಂಡು ಮೆಚ್ಚಿದರು. ಸನಂದನರ ಮೈ ದಡುತ್ತಾ, ಸನಂದನ, ಪದ್ಮಗಳ ಮೇಲೆ ಪಾದಗಳನ್ನಿಟ್ಟು ನಿರಾಯಾಸವಾಗಿ ನದಿಯನ್ನು ದಾಟಿ ಬಂದಿರುವ ನಿನಗೆ ಇನ್ನು ಮುಂದೆ ಪದ್ಮಪಾದನೆಂದೇ ಹೆಸರಾಗಲಿ ಎಂದು ಅನುಗ್ರಹಿಸಿದರು. ಅಲ್ಲಿಂದ ಮುಂದೆ ಸನಂದನರು ಪದ್ಮಪಾದರೆಂದೇ ಪ್ರಖ್ಯಾತರಾಗಿ ಆಚಾರ್ಯರ ಪ್ರಮುಖ ಶಿಷ್ಯರಾದರು. ಪದ್ಮಪಾದಾಚಾರ್ಯರ ಗುರುಭಕ್ತಿಯ ಕೀರ್ತಿ 4 ದಿಕ್ಕುಗಳಲ್ಲಿಯೂ ಹರಡಿತು.